ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನಲ್ ಪರವಾಗಿ ಸ್ವಾಗತ. ಅರಣ್ಯಕ್ಕೆ ಹೋಗಿ ಇಂಥ ಹೂವು ನೀನು ತೊಗೊಂಡೇ ಬರಬೇಕು ಅಂತ ಸಿದ್ಧಯ್ಯನ ಕಳಿಸಿದ್ರು. ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಾರೆ ನಾನು ಹುಟ್ಟು ಬರ್ತೀನಿ ಅಂತ. ಮತ್ತೆ ಕೆಲವರು ಹೇಳ್ತಾರೆ ಕಲ್ಕಿ ಹುಟ್ಟು ಬರ್ತಾರೆ ಅಂತ. ಅಚ್ಯುತಾನಂದ ದಾಸರು ಬರೆದಿರ್ತಕ್ಕಂಥ ಕಾಲಜ್ಞಾನದ ಭವಿಷ್ಯವಲ್ಲೂ ಕೂಡ ಶ್ರೀಕೃಷ್ಣ ಇದು ಮಾಡಿ ಬರ್ತಾನೆ, ಕಲ್ಕಿ ಆಗಿ ಬರ್ತಾನೆ. ನಾವು ಕನ್ನಡದಲ್ಲಿ ನೀರು ಅಂತೀವಿ, ತೆಲುಗಲ್ಲಿ ನೀಳು ಅಂತಾರೆ, ತಮಿಳಲ್ಲಿ ತಣ್ಣಿ ಅಂತಾರೆ, ಹಿಂದಿಲಿ ಪಾನಿ ಅಂತಾರೆ, ಇಂಗ್ಲೀಷಲ್ಲಿ ವಾಟರ್ ಅಂತಾರೆ. ವಸ್ತು ಮಾತ್ರ ಒಂದೇ. ಈ ಜೀವ ಸಮಾಧಿ ಹೊಂದಿದಂಥವರು ಮೇಲುಗಡೆಗೆ ಬಂದು ಅವರ ಪಾದುಕೆಗಳನ್ನು, ಯೋಗದಂಡವನ್ನು, ಮುದ್ರಿಕೆಗಳನ್ನು, ಕಾಲಜ್ಞಾನದ ಕೆಲವು ಪ್ರತಿಗಳನ್ನು ಕೊಟ್ಟು ವೀರಬ್ರಹ್ಮೇಂದ್ರ ಆಗಿ ಅವರು ಅವತರಿಸುವಂಥ ಅವಶ್ಯಕತೆ ಏನಿತ್ತು? ಕಾಲಜ್ಞಾನನ ಮುಂಚೆನೇ ತಿಳಿಸುವಂಥ ಅವಶ್ಯಕತೆ ಏನಿತ್ತು? ಆ ಸಮಯ ಬಂದಾಗ ಅವರು ಉದ್ಭವಿಸ್ಬೋದಾಗಿತ್ತಲ್ಲ. ಸರ್, ಬಸವಣ್ಣವರ ಕಾಲಜ್ಞಾನದಲ್ಲಿದೆ ಮತ್ತೆ ನಾವು ಹುಟ್ಟಿ ಬರ್ತೀವಿ ಅಂತ. ಮತ್ತು ಈಗ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಲಂಡನ್ನಲ್ಲಿ ಜಗಜ್ಯೋತಿ ಬಸವೇಶ್ವರ ಅವರ ಮೂರ್ತಿನೂ ಸ್ಥಾಪಿಸಿದ್ದಾರೆ. ಈ ಮೂಲಕ ಜಗತ್ತಿನೊಳಗೆ ಅವರ ಒಂದು ಕೀರ್ತಿ ಹಬ್ಬದಕ್ಕೆ ಇನ್ನೂ ಒಂದಷ್ಟು ಸಹಕಾರಿಯಾಗಿ ಮಾಡಿದ್ದಾರೆ. ಅವರು ಹುಟ್ಟಿ ಬರ್ತೀನಿ ಅಂತ ಹೇಳಿದ್ದಾರೆ. ಈಗ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಾರೆ ನಾನು ಹುಟ್ಟು ಬರ್ತೀನಿ ಅಂತ. ಮತ್ತು ಕೆಲವರು ಹೇಳ್ತಾರೆ ಕಲ್ಕಿ ಹುಟ್ಟು ಬರ್ತಾರೆ ಅಂತ. ಹಾಗಾದರೆ ಇವರೆಲ್ಲ ಒಂದೇನಾ, ಬೇರೆ ಬೇರೆನಾ, ಇಲ್ಲ ಭಾಳಷ್ಟು ಜನ ಬರ್ತಾರಾ? ಏನಿದ್ರೆ ಇಲ್ಲ, ಬಹಳಷ್ಟು ಜನ ಬರೋ ಅಂಥ ಪ್ರಶ್ನೆನೇ ಇಲ್ಲ. ಬರ್ತಕ್ಕಂಥದ್ದು ಅವರು ಒಬ್ಬೊಬ್ಬರು ಅಂದ್ಕೊಂಡಿರೋ ಕಲ್ಕಿ, ವೀರಭೋಗ ವಸಂತರಾಯ, ಈ ಥರದ್ದು ಏನೇನು ಹೆಸರುಗಳಲ್ಲಿ ಕರ್ಕೊಂಡಿದ್ದಾರೋ, ಜಗನ್ನಾಥ, ಪುರಿ ಜಗನ್ನಾಥರ ಒಂದು ಇದರಲ್ಲಿ ಬರೆದಿರ್ತಕ್ಕಂಥ ಅಚ್ಯುತಾನಂದ ದಾಸರು ಬರೆದಿರ್ತಕ್ಕಂಥ ಕಾಲಜ್ಞಾನದ ಭವಿಷ್ಯವಲ್ಲೂ ಕೂಡ ಶ್ರೀಕೃಷ್ಣ ಇದು ಮಾಡಿ ಬರ್ತಾನೆ, ಕಲ್ಕಿ ಆಗಿ ಬರ್ತಾನೆ. ಅವರವರ ಇದರಲ್ಲಿ ಹೇಳ್ತಾರೆ. ನಮ್ಮ ಎದುರುಗಡೆ ಕಾಣ್ತಿರ್ತಕ್ಕಂಥ ಹೊಂಡದಲ್ಲಿ ಇರ್ತಕ್ಕಂಥ ನೀರು ನಾವು ಕನ್ನಡದಲ್ಲಿ ನೀರು ಅಂತೀವಿ, ತೆಲುಗಲ್ಲಿ ನೀಳು ಅಂತಾರೆ, ತಮಿಳಲ್ಲಿ ತಣ್ಣಿ ಅಂತಾರೆ, ಹಿಂದಿಲಿ ಪಾನಿ ಅಂತಾರೆ, ಇಂಗ್ಲೀಷಲ್ಲಿ ವಾಟರ್ ಅಂತಾರೆ. ವಸ್ತು ಮಾತ್ರ ಒಂದೇ. ಹಾಗೆಯೇ ಅವರವರ ಒಂದು ವ್ಯಾಪ್ತಿಯಲ್ಲಿ ಅವರವರಿಗೆ ಅನ್ವಯಿಸೋ ರೀತಿಯಲ್ಲಿ ಅವ್ರನ್ನ ಹೆಸರಿಟ್ಕೊಂಡು ಕರ್ಕೊಂಡಿದ್ದಾರೆ ಹೊರತು ಶಕ್ತಿ ಒಂದೇ. ನಾನಾ ಥರದ ಜನ ನಾನಾ ಥರದ ಹೆಸರಲ್ಲಿ ಯಾವ್ರನ್ನ ಪೂಜಿಸ್ತಾರೋ ಆ ಪೂಜೆ ಮಾಡ್ತಕ್ಕಂಥ ದೇವರು ಒಂದೇ, ರೂಪಗಳು ಬೇರೆ, ಸಾಧ್ಯತೆ ಇಲ್ಲ. ಸರ್, ಒಂದು ಕಡೆ ಹೇಳ್ತಾರೆ ವೀರಬ್ರಹ್ಮೇಂದ್ರ ಅವರು ಜೀವಂತ ಸಮಾಧಿ ಆದರು ಅಂತ, ಇನ್ನೊಂದು ಕಡೆ ಹೇಳ್ತಾರೆ ಮತ್ತೆ ಹುಟ್ಟು ಬರ್ತೀನಿ ಅಂತ. ಈಗ ಜೀವಂತ ಸಮಾಧಿ ಆಗಿದ್ಮೇಲೆ ಹುಟ್ಟು ಬರೋಂಥ ಅವಶ್ಯಕತೆ ಏನಿದೆ ಅಂತ? ಅವರು ಜೀವಂತ ಸಮಾಧಿಯಾಗಿ ಅವರು ಒಳಗೆ ಹೋದ ಮೇಲೂ ಕೂಡ ಇದಕ್ಕೆ ಯಾವುದೋ ಒಂದು ಅರಣ್ಯಕ್ಕೆ ಹೋಗಿ ಇಂಥ ಹೂವು ನೀನು ತೊಗೊಂಡೇ ಬರಬೇಕು ಅಂತ ಸಿದ್ಧಯ್ಯನ ಕಳಿಸಿದ್ರು. ಬರೋಷ್ಟೊತ್ತಿಗೆ ಸಮಾಧಿ ಆಗೋಗಿತ್ತು. ಮನೆಯವರೆಲ್ಲ ಹೋಗಿ ಮನೆಗಳಲ್ಲಿ ಅವರ ಇದೆಲ್ಲನೂ ಮಾಡಿಕೊಂಡ್ರು. ಆ ಹೂವನ್ನು ತೊಗೊಂಡು ಬಂದು ಅಲ್ಲಿ ಚೆಲ್ಲಾಡಿಬಿಟ್ಟು ಸಮಾಧಿಗೆ ಆಗೋಗ್ಬಿಟ್ಟಾಯ್ತಲ್ಲ ಅಂತ ಹೇಳಿ ಗುಳು ಅಂತ ಹತ್ಕೊಂಡು ಆ ನೋವನ್ನು ತಡೀಲಾರದೆ ನನಗೇನು ಹೇಳಿದೆ, ತಮ್ಮ ಒಂದು ಇದಕ್ಕೆ ನನ್ನ ಶಿಷ್ಯನಿಗಾಗಿ ಏನೊಂದು ಕೊಡದೆ ಹಾಗೆ ಹೊರಟುಬಿಟ್ರಲ್ಲ ಅಂತ ನೋವಿಗೆ ಅವನ ತಲೆಯನ್ನು ತೊಗೊಂಡು ಅದಕ್ಕೆ ಚಚ್ಚಿ ರಕ್ತ ಚಿಮ್ಮಿಸ್ಕೊಳ್ತಾ ಇರೋ ಸಂದರ್ಭದಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳ ಧರ್ಮಪತ್ನಿಯವರು ಬಂದು ಅದನ್ನು ತಡೆಯೋ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಜೀವ ಸಮಾಧಿ ಹೊಂದಿದಂಥವರು ಮೇಲುಗಡೆಗೆ ಬಂದು ಅವರ ಪಾದುಕೆಗಳನ್ನು, ಯೋಗದಂಡವನ್ನು, ಮುದ್ರಿಕೆಗಳನ್ನು, ಕಾಲಜ್ಞಾನದ ಕೆಲವು ಪ್ರತಿಗಳನ್ನು ಕೊಟ್ಟು ಮತ್ತೆ ನೀನು ಕಾಲಜ್ಞಾನವನ್ನು ನಿನ್ನ ಇದರಲ್ಲಿ ನೀನು ಬರ್ಕೊಂಡು ಹೋಗು ಅಂತ ಏನು ಹೇಳಿದರೋ ಆ ಹೇಳಿದ್ದನ್ನು ಕೂಡ ಬರೆದಿರೋದು ಇವತ್ತು ಮುಡಮಾಲ ಗ್ರಾಮದಲ್ಲಿ ಸಿದ್ದಯ್ಯನ ಸಮಾಧಿಯ ಮಂಟಪದಲ್ಲಿ ಈಗಲೂ ಇವತ್ತು ಇಟ್ಟಿದ್ದಾರೆ. ಹಾಗಾಗಿ ಅವರು ಅಂದರೆ ಜೀವ ಸಮಾಧಿ ಹೊಂದಿದ್ದಾರೆ, ಅವರು ದೇಹತ್ಯಾಗ ಮಾಡಿಲ್ಲ, ಅವರು ಉಳ್ಕೊಂಡಿದ್ದಾರೆ. ಏನೋ ಒಂದು ಈ ಸಂದರ್ಭದಲ್ಲಿ ನಾನು ಭಗವದ್ಗೀತೆಯಲ್ಲಿ ಹೇಳಿದಾಗೆ ಏನು ಒಂದು ಅಧರ್ಮ ಅನ್ನೋದು ಜಾಸ್ತಿ ಆದಾಗ ಮತ್ತೆ ನಾನು ಅವತರಿಸಿ ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮರು ಹೇಳಿದಾಗೇ ವಿಷ್ಣುವಿನ ಅಪರಾವತಾರವಾದ ಬ್ರಹ್ಮೇಂದ್ರ ಸ್ವಾಮಿಗಳು ಕೂಡ ಆ ಮಾತನ್ನು ಹೇಳಿದ್ದಾರೆ. ಅವರು ವೀರಭೋಗ ವಸಂತರಾಯರ ರೂಪದಲ್ಲಿ ಬರ್ತಾರೆ ಅಂತಕ್ಕಂಥದ್ದು ಒಂದು ಎಲ್ಲರ ಬಲವಾದ ನಂಬಿಕೆ. ಸರ್, ಒಂದು ಕಡೆ ಇವರು ಹೇಳ್ತಾರೆ ವೀರಬ್ರಹ್ಮಯ್ಯ ಅವರು ಇಂತಿಂಥ ಸಮಯದಲ್ಲಿ ಇಂತಿಂಥದ್ದು ಕೆಲಸ ಆಗುತ್ತೆ ಅಂತ. ಈ ಥರ ಆಗಿ ಅವ್ರು ಮತ್ತೆ ಹುಟ್ಟು ಬರೋದಾದರೆ ವೀರಬ್ರಹ್ಮೇಂದ್ರ ಆಗಿ ಅವರು ಅವತರಿಸುವಂಥ ಅವಶ್ಯಕತೆ ಏನಿತ್ತು? ಕಾಲಜ್ಞಾನನ ಮುಂಚೆನೇ ತಿಳಿಸುವಂಥ ಅವಶ್ಯಕತೆ ಏನಿತ್ತು? ಆ ಸಮಯ ಬಂದಾಗ ಅವರು ಉದ್ಭವಿಸ್ಬೋದಾಗಿತ್ತಲ್ಲ, ಅಥವಾ ಪ್ರಕಟ ಆಗ್ಬೋದಾಗಿತ್ತು, ಇಲ್ಲ ಹುಟ್ಟಿ ಬರ್ಬೋದಾಗಿತ್ತು. ಮುಂಚೆನೇ ಬಂದು ಅದನ್ನು ಹೇಳಿರೋದ ಅರ್ಥ ಏನು? ಜನ ಬದಲಾಗ್ತಾರೆ ಅನ್ನೋದು ಒಂದು ಅವಕಾಶ ಕೊಟ್ಟಿರೋದು ಅನ್ಸುತ್ತೆ. ಇವತ್ತು ನಮ್ಮ ಭಗವದ್ಗೀತೆ ಒಳಗೆ ಶ್ರೀಕೃಷ್ಣ ಪರಮಾತ್ಮರು ಹೇಳಿರೋದು ಅದೇ ತಾನೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ಬರೀ ಬ್ರಹ್ಮೇಂದ್ರ ಸ್ವಾಮಿಗಳೊಬ್ಬರೇ ಹೇಳಿದ್ದಲ್ಲ, ಶ್ರೀಕೃಷ್ಣ ಪರಮಾತ್ಮರು ಆ ಮಾತನ್ನು ಹೇಳಿದ್ದಾರೆ. ಅಂತಂದರೆ ಪರಿವರ್ತನೆಗಳಿಗೆ ದಾರಿ ಆಗುತ್ತೇನೋ ಅಂತ ಕಾದು ನೋಡಿದ್ರು. ಆಗಿಲ್ಲ ಅಂತಂದಾಗ ಏನು ಮಾಡಬೇಕಾಗುತ್ತೆ? ಇವತ್ತು ಒಬ್ಬರು ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ ಕಮಾಂಡ್ ಮಾಡಿ ಪೆಟ್ರೋಲ್ ಇಟ್ಕೊಳ್ತಕ್ಕಂಥ ಗುರುದೇವು, ಘನಶ್ಯಾಮು, ಮಂಜುನಾಥ್ ಅವರು ಯಾರೋ ಇದ್ದಾರೆ ಅನ್ನೋ ಭರವಸೆ ಮೇಲೆ ಇದ್ದು ಅಲ್ಲಿ ಕೂಡ ಏನೂ ಆಗದೇ ಇದ್ದಾಗ ಹೆಡ್ ಮಾಸ್ಟ್ರು ಕೋಟ್ ತಗಲಾಕೊಂಡು ಬರಲೇಬೇಕಾಗುತ್ತೆ.
ಅದು ಆಗ್ತಾ ಇದೆ ಅಂತ ನಾವು ಅಂದ್ಕೊಳ್ಬೇಕಾಗತ್ತೆ.